ಅಸ್ಸಲಾಮುಅಲೈಕುಮ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರೈಡರ್ ರಿಹಾನ್. ಇವತ್ತು ಏನು ಸ್ಪೆಷಲ್ಲು ಅಂತಂದರೆ ಸ್ಪೆಷಲ್ ಏನೂ ಇಲ್ಲ. ನನ್ನ ಗಾಡಿ ಸೆಕೆಂಡ್ ಸರ್ವಿಸ್ ಆದಮೇಲೆ 500 ಕಿಲೋಮೀಟ್ರ್ ಓಡಿದೆ. ಸೊ ಅದಕ್ಕೋಸ್ಕರ ನಾನು ಚೈನ್ ಲೂಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೋಲಾನ್ ಚೈನ್ ಲೂಪ್ ತಂದಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಅದರಲ್ಲಿ ಜಾಸ್ತಿ ತೋರಿಸೋದು ಸ್ಟ್ಯಾಂಡರ್ಡಾಗಿ ಮೋಟೋಲೋ ಯೂಸ್ ಮಾಡಿ ಅಂತ ಇರ್ತಾರೆ. ಬಟ್ ಅದೇ ಏನು ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ, ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ರೋಲಾನ್ ಲೂಪ್ ಅಂತ ಹೇಳ್ಬಿಟ್ಟು 150 ml 160 ರೂಪೀಸ್. ಇದು ನೆಗೋಷಿಯಬಲ್ ಮಾಡಿ ಕೊಟ್ಟರವರು, ಎಷ್ಟು 150 ಕೊಟ್ಟರವರು. ಸರ್ ನೋಡೋಣ ಯಾವ ಥರ ಕ್ಲೀನ್ ಆಗುತ್ತೆ ಚೈನು ಅಂತ. ಬಟ್ ಚೈನು ಕ್ಲೀನ್ ಮಾಡೋದಕ್ಕೆ ಸಪ್ರೇಟು ಬ್ರಷ್ ಬರುತ್ತೆ, ಮತ್ತು ಸಪ್ರೇಟು ಇದು ಬರುತ್ತೆ, ಏನಪ್ಪ ಅದು ಬಟ್ಟೆ ಬರುತ್ತೆ. ಬಟ್ ನಮ್ಮ ಅದು ಯಾವುದೇ ಥರ ಸಪ್ರೇಟಾಗಿ ಬಟ್ಟೆನೂ ತಗೊಂಡಿಲ್ಲ, ಸಪ್ರೇಟಾಗಿ ಬ್ರಷು ತಗೊಂಡಿಲ್ಲ. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿರೋ ಬ್ರಷು ನಿಮಗೆ ತೋರಿಸ್ತೀನಿ ಯಾವ ಬ್ರಷು ಅಂತ. ಆಮೇಲೆ ಬಟ್ಟೆನೂ ಅಷ್ಟೇ ಯಾವ ಬಟ್ಟೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಯಾವುದೇ ರೀತಿ ಅದಕ್ಕೆ ಬೇಕಾದಂಥ ಬ್ರಷು ಬಟ್ಟೆ ತಂದಿಲ್ಲ. ಏನೋ KTM ಬೈಕ್ ಇಟ್ಟಿದ್ದಾನೆ ಅಂತ. ಬಟ್ ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದ್ರ ಮೇಂಟೆನೆನ್ಸು, ಸರ್ವಿಸ್ ಕಾಸ್ಟು ಎಷ್ಟಾಗುತ್ತೆ ಅಂತಂದರೆ ಹೇಳ್ಬಾರ್ದು. ಫಸ್ಟ್ ಸರ್ವಿಸಿಗೆ ಎಷ್ಟಾಗಿತ್ತು, 1800 ಏನೋ ಆಗಿತ್ತು. ಸೆಕೆಂಡ್ ಸರ್ವಿಗೆ 2300 ಆಗಿತ್ತು. ಬಟ್ ಈಗ ಥರ್ಡ್ ಸರ್ವಿಸಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ. ಸೊ ನನ್ನ ಗಾಡಿ ಸರ್ವಿಸ್ ಆದಮೇಲೆ 500 ಕಿಲೋಮೀಟ್ರ್ ಓಡಿದೆ. 500 ಕಿಲೋಮೀಟ್ರ್ ಆದಮೇಲೆ ಯಾಕೆಂದರೆ ಚೈನ್ ಲೂಪ್ ಮಾಡಲೇಬೇಕು. ಸರ್ ನಾ ಚೈನ್ ಲೂಪ್ ಮಾಡಲಿಲ್ಲ ಅಂತಂದರೆ ನಿಮಗೇನಾಗುತ್ತೆ, ಗಾಡಿ ಚೈನ್ಸ್ ಪಾಕೆಟ್ ಏನಾರು ಹೋಯ್ತು ಅಂತಂದರೆ ಒಂದು KTM ಚೈನ್ಸ್ ಪಾಕೆಟು ಹತ್ರ 7,500 ಇದೆ. ಚೈನ್ ಲೂಪ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಚೈನ್ ಲೂಪ್ ಮಾಡ್ತಾಯಿದ್ರೆ ನಿಮ್ಮ ಗಾಡಿ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಗಾಡಿ ಅಷ್ಟೇ ಸೇಫ್ಟಿ ಆಗಿರುತ್ತೆ. ನೋಡೋಣ ಯಾವ ಥರ ಚೈನ್ ಕ್ಲೀನ್ ಮಾಡೋದು ಮತ್ತು ಲೂಪ್ ಮಾಡೋದು ಅಂತ ತೋರಿಸ್ತೀನಿ. ದೇವರು ನೋಡಿದ್ರಲ್ವಾ ಯಾವ ಥರ ಚೈನ್ ಕ್ಲೀನ್ ಆಯಿತು, ಯಾವ ಥರ ಕ್ಲೀನ್ ಮಾಡಿದಾಗ ಎಷ್ಟು ಶೈನಿಂಗಾಗಿ ಹೊಳಿತಿತ್ತು ಚೈನ್. ಮುಂಚೆ ಇರುವ ಚೈನು ಮತ್ತು ನಾನು ಈಗ ಕ್ಲೀನ್ ಮಾಡಿ ನಿಮಗೆ ತೋರಿಸಿರೋ ಚೈನು ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ಚೈನ್ನ ಪ್ರತಿ 400 ಇಲ್ಲ 500 ಕಿಲೋಮೀಟ್ರ್ ಒಳಗಡೆ ಏನು ಮಾಡಬೇಕು, ಚೈನ್ ಲೂಪ್ ಮಾಡಬೇಕು. ಚೈನ್ ಚಿಕ್ಕ ಸ್ಪಾಕೆಟ್ ಬರುತ್ತಲ್ಲ, ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡಸ್ಟ್ ತುಂಬಿರುತ್ತೆ. ಸೊ ನೀವೇನೋ ಮಳೆಯಲ್ಲಿ ಜಾಸ್ತಿ ಗಾಡಿ ಓಡಿಸಿದ್ರೆ ಅದನ್ನು ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಚೈನ್ ಲೂಪ್ ಮಾಡಿ. ಸರ್ ನಾವು ಎಷ್ಟು 150 ml ಸರ್ನ 80% ಖಾಲಿಯಾಗಿದೆ. ಇದು ಏನೂ ಇಲ್ಲ ಇದರಲ್ಲಿ. ಈಗ ಫುಲ್ ಎಲ್ಲ ಪೂರ್ತಿ ಚೈನ್ ಕ್ಲೀನ್ ಮಾಡೋಷ್ಟರಲ್ಲಿ ಎಲ್ಲ ಖಾಲಿ ಆಗೋಯಿತು. ಇನ್ನೊಂದು ಸ್ವಲ್ಪ ಇರ್ಬೋದಷ್ಟೇ, ಒಂದು ಸರಿ ಬರ್ಬೋದಷ್ಟೇ ಚೈನ್ ಲೂಪ್ ಮಾಡೋಕ್ಕೆ. ಯೂಸ್ ಮಾಡಿದ ಬ್ರಷ್ ಯಾವುದು ಅಂತಂದರೆ ನೋಡಿ, ಇದೇ ಬ್ರಷ್. ಇದರಲ್ಲೇ ನಾನು ಚೈನ್ ಕ್ಲೀನ್ ಮಾಡಿದ್ದು. ಆರಾಮಾಗಿ ಕ್ಲೀನ್ ಮಾಡ್ಬೋದು. ಏನು ಅದಕ್ಕೆ ಅಂತ ಸಪ್ರೇಟಾಗಿ ಬ್ರಷ್ ಬೇಕು ಅಂತಂದರೆ ತಗೋಬೋದು. ನಮ್ಮದೇ ಏನೋ ಅಭ್ಯಂತರ ಏನಿಲ್ಲ. ಯಾಕೆಂತಂದರೆ ಆ ಒಂದು ಬ್ರಷು 300 ರೂಪಾಯಿ 400 ರೂಪಾಯಿ. ಬಟ್ ಅದರಲ್ಲೂ ಒಳ್ಳೆ ಕ್ಲೀನಿಂಗ್ ಆಗುತ್ತೆ. ಬಟ್ ಸದ್ಯಕ್ಕೆ ನಮಗೀಗ ಇದೇ ಬ್ರಷಲ್ಲೇ ನಾನು ಕ್ಲೀನ್ ಮಾಡಿದ್ದೀನಿ. ಇದರಲ್ಲೇ ತಕ್ಕಮಟ್ಟಿಗೆ ಏನಿಲ್ಲ, ಚೆನ್ನಾಗೇ ಕ್ಲೀನ್ ಆಗಿದೆ ಯಾವುದು ಚೈನು. ಸರ್ ನೀವು ಬೇಕಾದ್ರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಯೂಸ್ ಆಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇನು ಹೊಸ ಬಟ್ಟೆ ತಗೊಂಡಿಲ್ಲ, ಯಾವುದೋ ಒಂದು ಹಳೆ ಬಟ್ಟೆ ತಗೊಂಡು ಒರೆಸಿದ್ದೀನಿ ಚೈನ್ನ ನೀಟಾಗಿ. ವಿಷಯ ಏನು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಅಂತಂದರೆ ಚೈನ್ನ ಕ್ಲೀನ್ ಮಾಡ್ತಾ ವಿಡಿಯೋ ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ನನ್ನ ಗಿಂಬಲ್ ನೋಡಿ 2 ಪೀಸ್ ಆಗೈತೆ. ಏನಕ್ಕೆ ಅಂತಂದರೆ ಮೊಬೈಲ್ ಇಟ್ಬಿಟ್ಟು ನಾನೇನು ಮಾಡಿದೆ, ಒಳಗಡೆ ಹೋಗಿ ಒಂದು ರಟ್ತರನ ಅಂತ ಹೇಳ್ಬಿಟ್ಟು ಒಳಗಡೆ ಮೊಬೈಲ್ ಹೊರಗಡೆ ಇತ್ತು, ಮೊಬೈಲು ವಾಚೆಲ್ಲ ಹೊರಗಡೆ ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಮೊಬೈಲ್ ಅಲ್ಲೇ ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಮರ್ಜೆನ್ಸಿ ಆ ಥರ ಮಾಡಿಬಿಟ್ಟು ಹೋಗಿ ಎತ್ಕೊಂಡು ಹೋಗಿದ್ದೇನು ಅಂತಂದರೆ 2 ಪೀಸ್ ಆಗೋಯಿತು.
ಏನೂ ಯೂಸ್ ಇಲ್ಲ ಈಗ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ಅದನ್ನು ಯಾವುದೂ ಕಂಪ್ಲೀಟಾಗಿ ವೀಡಿಯೋ ಬಂದಿಲ್ಲ, ಒಂದು 2 ನಿಮಿಷನೂ ಬಂದಿದೆ ಅಷ್ಟೇ, ಸರಿನಾ. ನೆಕ್ಸ್ಟ್ ಟೈಮು ನಾನು ಚೈನ್ನ ಕ್ಲೀನ್ ಮಾಡ್ಬೇಕಾದ್ರೆ ಪೂರ್ತಿ ಕಂಪ್ಲೀಟ್ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ನನ್ನ ಹತ್ರ ಯಾವುದೇ ರೀತಿ ಗಾಡಿಗೆ ಹಾಕೋಂಥ ಸ್ಟ್ಯಾಂಡ್ ಇಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಏನೋ KTM ಗಾಡಿಗಾಗಲಿ ಯಾವುದು RC ಆಗಲಿ, ಡ್ಯೂಕ್ 390 ಆಗಲಿ, ಯಾವುದೇ ಕಾರಣಕ್ಕೂ ಯಾವ ಗಾಡಿಗೂ ಸೆಂಟ್ರ್ ಸ್ಟ್ಯಾಂಡ್ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಯಾಕೆ ಅಂತಂದರೆ ಅದು ಅಂಡರ್ ಬಿಲ್ಲಿ ಎಕ್ಸಾಸ್ಟ್ ಇರೋದ್ರಿಂದ ಸೆಂಟ್ರ್ ಸ್ಟ್ಯಾಂಡ್ ಕೊಡೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ನಾವೇ ತಗೋಬೇಕು. ಅದು ಒಂದು ಸ್ಟ್ಯಾಂಡ್ ಬಂದು 2,000ದಿಂದ 3,500, 4,000, 5,000ವರೆಗೂ ಇದೆ. ಆಮೇಲೆ ಮತ್ತೆ ಇನ್ನೊಂದು ಸಿಂಗಲಾಗಿ ಕೊಟ್ಟಿದ್ದಾರೆ. ಈ ಅಮೆಝಾನಲ್ಲಿ ನೋಡಿದ್ದೀನಿ, ಅದು 1,000 ರೂಪಾಯಿ ಒಂದು ಸ್ಟ್ಯಾಂಡು. ಬಟ್ ಆ್ಯಕ್ಚುಲಿ ಏನು ಅಂತಂದರೆ, ನೀವು ಇನ್ ಕೇಸ್ ಏನಾರ ಸೋಲೋ ರೈಡ್ ಹೋದರೆ ಕಂಪಲ್ಸರಿ ಏನೋ ಚೈನ್ ಲೂಬ್ ಮಾಡೋಕ್ಕೋಸ್ಕರ ಇನ್ನೊಬ್ರ ಪಾರ್ಟ್ನರ್ ಯಾರೂ ಇಲ್ಲ ಅಂತಂದರೆ ಅದನ್ನು ನೀವು ತಗೊಳ್ಳೇಬೇಕಾಗುತ್ತೆ. ಯಾಕಂದರೆ ನಾನು ನಾಳೆ ನೋಡಿದ್ದೀನಿ. ಈಗ ನಾನೇ ಏನು ಮಾಡಿದೆ, ಸ್ಟ್ಯಾಂಡ್ ಮಾಮೂಲಿ ರೆಗ್ಯುಲರ್ ಸ್ಟ್ಯಾಂಡಲ್ಲೇ ಕಾಲಲ್ಲಿ ಟೈರ್ನ ತಿರುವಿ ಚೈನಿಗೆ ಲೂಬ್ ಮಾಡಿಬಿಟ್ಟು ಹಾಕಿದ್ದೀನಿ. ಏನು ಅಂತಂದರೆ, ನೀವು ಯಾವುದೇ ಬೈಕ್ ತೊಗೊಳ್ಳಿ, ಸರಿನಾ, ಅದು ಸ್ಪ್ಲೆಂಡರ್ ಪ್ಲಸ್ಸೇ ಆಗಲಿ, ಡಿಸ್ಕವರಿನೇ ಆಗಲಿ, ಅಥವಾ KTM ಡ್ಯೂಕೆ ಆಗಲಿ, ರಾಯಲ್ ಎನ್ಫೀಲ್ಡ್ ಆಗಲಿ, ಅಥವಾ ಸೂಪರ್ ಬೈಕ್ಸ್ ZX 10R ಆಗಲಿ, ಯಾವುದೇ ಬೈಕ್ ತೊಗೊಳ್ಳಿ, ಸರಿನಾ, ಆನ್ ಟೈಮಿಗೆ ಸರ್ವಿಸ್ ಮಾಡಿಸೋದನ್ನು ಮರಿಬೇಡಿ. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದರೆ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಆರೋಗ್ಯನ ನೋಡ್ಕೊತೀರೋ ಅದೇ ರೀತಿ ಆ ಗಾಡಿನೂ ಅದೇ ರೀತಿ ನೋಡ್ಕೋಬೇಕು. ಆನ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು, ಚೈನ್ ಸ್ಪ್ರೇ ಮಾಡಿಸ್ಬೇಕು. ಸ್ಪ್ಲೆಂಡರ್ ಆಗಲಿ, ಡಿಸ್ಕವರಿ ಆಗಲಿ, ನನ್ನ ಹತ್ರ ಡಿಸ್ಕವರಿ 125 ಇದೆ. ಅದು ಆ್ಯಕ್ಚುಲಿ ನಂದು ಫಸ್ಟ್ ಬೈಕು ಅದೇ, ನಮ್ಮಪ್ಪ ಕೊಡಿಸಿರೋದು. ಯಾವಾಗ ಫಸ್ಟ್ PUC ಇದ್ದಾಗ ನನಗೆ ನಮ್ಮಪ್ಪ ಕೊಡಿಸಿರೋಂಥದ್ದು ಬೈಕು ಡಿಸ್ಕವರಿ 125. ಆವಾಗ ಅದೇ ದೊಡ್ಡ ಸ್ಪೋರ್ಟ್ಸ್ ಗಾಡಿ ಥರ ನಮಗೆ ಫೀಲು. ಡಿಸ್ಕ್ ಬ್ರೇಕು ಫ್ರಂಟು, ಫಸ್ಟ್ ಟೈಮು ಒಂಥರ ಏನೋ ಕ್ರೇಜು. ಆವಾಗ ಡಿಸ್ಕವರಿ ಗಾಡಿ 125 ಡಿಸ್ಕ್ ಬ್ರೇಕ್ ಇದ್ದಾಗ, ಅವನ ಹತ್ರ ಡಿಸ್ಕವರಿ ಗಾಡಿ ಐತೆ, ಡಿಸ್ಕ್ ಬ್ರೇಕು ಹಂಗೆ ಹಿಂಗೆ ಅನ್ನೋರು. ಅದು ನನಗೆ ಇನ್ನೂ ಐತೆ ನನ್ನ ಹತ್ರ. ಅದು ಬೈಕ್ ಅದು ಮನೆ ಹತ್ರ ಇದೆ. ಅದು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬೈಕು ಕೊಡಿಸಿರೋ ಗಾಡಿ ಅದನ್ನು, ಸರಿ. ನಾನು ಯಾವುದೇ ಕಾರಣಕ್ಕೂ ಅದು ತುಕ್ಕಿಡಿದ್ರೂ ಸಮೇತ ನಾನು ಮಾರೋದಿಲ್ಲ, ಯಾರಿಗೂ ಕೊಡೋದು ಇಲ್ಲ. ಆ ಗಾಡಿ ತಗೊಂಡು ಎಷ್ಟು ವರ್ಷ ಆಯಿತು ಅಂತಂದರೆ, 2012ರಲ್ಲಿ ತಗೊಂಡಿದ್ದು ನಾನು. ಹತ್ತತ್ರ 11 ವರ್ಷ ಆಗಿದೆ. ನಾನು ತಗೋಬೇಕು ಅಂದ್ಕೊಂಡಿದ್ದ ಬೈಕು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನು. ಯಾಕೆಂತಂದರೆ ಅಡ್ವೆಂಚರ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ತಗೋಬೇಕು ಅಂತ ಒಂದು ಸರಿ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ತುಮಕೂರು ಶೋರೂಮಲ್ಲಿ. ಎಲ್ಲ ಮಾತಾಡ್ಕೊಂಬಂದಿದ್ವಿ. ಬಟ್ ಅದಾಗಿದ ತಕ್ಷಣ ನೆಕ್ಸ್ಟ್ ಯಾಕೋ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನೆಕ್ಸ್ಟು ಸುಮ್ಮನಾದೆ. ಮತ್ತೆ ಇನ್ನೊಂದು ಸರಿ ಕೇಳಿದೆ ಶೋರೂಮವ್ರಿಗೆ ಫೋನ್ ಮಾಡಿಬಿಟ್ಟು, ಈ ಥರ ಬೈಕ್ ಪರ್ಚೇಸ್ ಬೇಕಾಗಿತ್ತು ನನಗೆ. ಅದಕ್ಕೆ ಸರಿ ಸರ್ ಆಯ್ತು ಬನ್ನಿ ಅಂತಂದರು. ಅದಾಗಿದ್ದು 2 ದಿವಸಕ್ಕೆ ಮತ್ತೆ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾನೇ ಮಾಡಿದೆ, ಯಾಕೋ ಆಗಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಬೈಕ್ನೇ ತಗೊಳ್ಳೋದೇ ಬಿಟ್ಬಿಟ್ಟೆ. ನೆಕ್ಸ್ಟು ನನಗೆ KTM, ಯಾಕೆಂದರೆ ಮುಂಚೆ ನಾನು KTM ಇದ್ದಿದ್ದು, ಬಟ್ ಅಡ್ವೆಂಚರ್ ಮಾಡಬೇಕು. ರಾಯಲ್ ಎನ್ಫೀಲ್ಡ್ ಹಿಮಾಲಯನೂ ನನಗೆ ಅಟ್ರಾಕ್ಟ್ ಆಗಿತ್ತು. ಬಟ್ ಅದಾದಮೇಲೆ ಈ ಥರ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನೇನು ಮಾಡಿದೆ, ಸುಮ್ಮನಾಗ್ಬಿಟ್ಟು ನೆಕ್ಸ್ಟು KTMಗೆ ನೋಡಿದೆ. KTM ಅಪ್ಲೈ ಮಾಡಿದ ತಕ್ಷಣ ಪಟ ಅಂತ ಎಲ್ಲ ಏನೋ ಅಮೌಂಟ್ ಆಗಲಿ ಅಥವಾ ಅಪ್ರೂವಲ್ ಆಗಲಿ ಎಲ್ಲ ಪಟ ಅಂತ ಆಗೋಯಿತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, KTM ಸರಿ ಅಂತ ಹೇಳ್ಬಿಟ್ಟು ಡ್ಯೂಕ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದು ತಗೊಳಕ್ಕಿಂತ ಮುಂಚೆ ನನಗೂ ಮ್ಯಾನೇಜರ್ಗೂ ಫುಲ್ ವಾದ. ಏನಕ್ಕೆ ವಾದ ಅಂತಂದರೆ, ನನಗೆ ವೈಟೇ ಬೇಕು ಅಂತ ನಾನು. ಅವರು ಇಲ್ಲ ಸರ್ ಆಗಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಕ್ ಇಲ್ಲ, ನಮ್ಮ ಹತ್ರ ಇರೋದೇ ಆರೆಂಜು ಪ್ಲಸ್ ಬಿಟ್ಟರೆ. ಆವಾಗ ಏಪ್ರಿಲಲ್ಲಿ 2023 ಏಪ್ರಿಲಲ್ಲಿ ಸಿಲ್ವರ್ ಕಲರ್ ಬಂದಿತ್ತು. ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಅವ್ರು ಏನು ಮಾಡಿದ್ರೆ, ಸಿಲ್ವರ್ ಕಲರ್ ಇದೆ ಸರ್ ಲೇಟೆಸ್ಟು, ಅದು ಬಿಟ್ಟರೆ ಆರೆಂಜ್ ಇದೆ ಅಷ್ಟೇ, ವೈಟ್ ಇಲ್ಲ ಅಂತಂದರು. ನನಗೂ ಅವ್ರಿಗೂ ಇಲ್ಲ ಸರ್, ನಾನು 3 ತಿಂಗಳು ಬೇಕಾದ್ರೂ ವೆಯ್ಟ್ ಮಾಡ್ತೀನಿ, ನನಗೆ ವೈಟೇ ಬೇಕು ಅಂದಿದ್ದಕ್ಕೆ. ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಆಗಲ್ಲ, 99% ಆಗಲ್ಲ ಅಂದಿದ್ದಕ್ಕೆ. ಇಲ್ಲ ಸರ್ ನನಗೆ ಬೇಕೇ ಬೇಕು ಅಂತಂದೆ. ಸರಿ ಸರ್ ಎಲ್ಲಾದರೂ ಇದ್ದರೆ ಒಂದು ಪೀಸ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹುಡುಕಿರೋ 2 ದಿನ ಎಲ್ಲೂ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರೆ ಎಲ್ಲೂ ಸಿಗಲಿಲ್ಲ. ಇಲ್ಲ ಸರ್ ಎಲ್ಲೂ ಇಲ್ಲ, ಸೊ ನಿಮಗೆ 2 ಕಲರು, ಆರೆಂಜು ಇಲ್ಲಾಂದರೆ ಸಿಲ್ವರ್ ಸೆಲೆಕ್ಟ್ ಮಾಡಿ ಅಂತಂದರು. ಸೆಲೆಕ್ಟ್ ಮಾಡಿದೆ, ಆರೆಂಜ್ ಸೆಲೆಕ್ಟ್ ಮಾಡಿಬಿಟ್ಟು ಸರಿ ಓಕೆ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಎಲ್ಲ ಆಯಿತು. ಹಬ್ಬ ಆಗಿದ್ದು 2 ದಿವಸಕ್ಕೆ ಹೋಗಿ ತಗೊಂಬಂದಿದ್ದ ತಕ್ಷಣವೇ ಗಾಡಿ ಫುಲ್ ಟ್ಯಾಂಕು ಪೆಟ್ರೋಲ್ ಹಾಕಿಸ್ಬಿಟ್ಟು ಪೂಜೆ ಮಾಡಿಸಿ ಹೋಗ್ತೀವಿ. ಶೋರೂಮಿಂದ ಆಚೆಗೆ ಹೋಗ್ಬೇಕಾದ್ರೆ ಅದು ಟ್ಯಾಂಕ್ ಮೇಲೆ ಒಂದು ಮುದ್ದು ಕೊಟ್ಟು ಅದಕ್ಕೆ ನಾನು ತಗೊಂಡು ಹೋಗಿದ್ದೆ. ಯಾಕೆಂದರೆ ಅಷ್ಟು ನನಗೆ ಬೈಕ್ ಅಂದರೆ ಅಷ್ಟು ಇಷ್ಟ, ಅಷ್ಟು ಕ್ರೇಜು. ಯಾವುದಾದ್ರೂ ಬೈಕ್ ಸೌಂಡ್ ಹೋಗ್ತಾಯಿದ್ರೆ ಇದ್ದೇ ಹೋಗ್ತಾ ಇರೋದು ಅಂತ ಹೇಳೋ ಅಷ್ಟು ಏನಾಗಿದೆ, ಮೈಂಡು ಡೈವರ್ಟ್ ಆಗಿಬಿಡುತ್ತೆ ನನಗೆ. ಅಷ್ಟು ಬೈಕ್ ಮೇಲೆ ಹುಚ್ಚು. ನಿಮ್ಮ ಬೈಕ್ಗಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಸರಿನಾ. ಯಾಕೆ ಅಂತಂದರೆ ಬೈಕಿನ ವಿಚಾರದಲ್ಲಿ ತುಂಬ ಎಮೋಷ್ನಲ್ ನಾನು.
ಹೇಳ್ಬೇಕು ಅಂದರೆ ನಾನು ಈ ಬೈಕ್ ತಗೊಳಕ್ಕಿಂತ ಮುಂಚೆ ಮಧ್ಯರಾತ್ರಿ ಎಲ್ಲ ನನಗೆ ನಿದ್ದೆ ಹೆಸರಿಕೆ ಆಗ್ಬಿಡೋದು, ಎದ್ಬಿಟ್ಟು ಬರೀ ಬೈಕ್ ನೋಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಅಂತಂದರೆ ನನಗೆ ಒಂಥರ ಏನೋ ಎಮೋಷ್ನಲಿ ಕಣ್ಣೀರು ಬಂದ್ಬಿಡೋದು, ಏನೋ ಇಷ್ಟು ವರ್ಷ ಆದರೂ ನಾನು ಬೈಕ್ ತಗೊಳಕ್ಕಾಗ್ತಿಲ್ವಲ್ಲ ಅನ್ನೋರು. ಯಾಕೆ ಅಂತಂದರೆ ನನ್ನ ಸ್ವಂತ ದುಡ್ಡಲ್ಲಿ ಬೈಕ್ ತಗೋಬೇಕು ಅಂತ ನನ್ನದೊಂದು ಆಸೆ ಇತ್ತು, ತಾಂಡಿದ್ದೀನಿ ಅದನ್ನು. ನಾನು ಬೈಕ್ ತಗೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ದು ಅಂತಂದರೆ ನನಗೆ ಧೈರ್ಯ ತುಂಬಿದ್ದು ಯಾರು ಅಂತಂದರೆ ನನ್ನ ಫ್ರೆಂಡು. ಸರಿನಾ, ಅವ್ರು ಏನು ಮಾಡಿದ್ರು, ಇಲ್ಲ ನೀನು ವೆಯ್ಟ್ ಮಾಡು, ತಗೋತೀಯ, ಹೆದರ್ಕೋಬೇಡ, ತಗೋತೀಯ, ವೆಯ್ಟ್ ಮಾಡು, ಇಲ್ಲ ನನಗೆ ಬೈಕ್ ಬೇಕು, ನೆನಪಾಗ್ತಿದೆ, ನನಗೆ ಮಲಗೋಕ್ಕಾಗ್ತಿಲ್ಲ ಅಂತಂದರೆ ವೆಯ್ಟ್ ಮಾಡು, ತಗೋತೀಯ, ಟೆನ್ಷನ್ ಆಗಬೇಡ, ತಗೋತೀಯ ಅಂತ ಹೇಳಿ 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 ಧೈರ್ಯ ತುಂಬಿ ಕೊನೆಗೂ ನನಗೆ ಬೈಕ್ ಸಿಕ್ತು. ನಾನು ಆ ಬೈಕ್ ಓಡಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಹೇಳಿದೆ, ಫೋನ್ ಮಾಡಿಬಿಟ್ಟು, ಇದೇನಾ ನನ್ನ ಬೈಕ್ ಆಗಿದೆ ಅಂತಂದರೆ, ಏನಾಯ್ತು ನಿನಗೆ, ನೀನೇನು ಹುಚ್ಚಗಿಚ್ಚೆ ಆಗೋಗಿದೆಯಾ, ನಿಂದೇ ಅದು ಬೈಕು ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಅಷ್ಟೇ ಏನಾಯಿತು ಅಂತಂದರೆ, ಮೊನ್ನೆ ಗ್ಲೌಸ್ ತಗೊಂಬರ್ಬೇಕಾದ್ರೆ ನೈಟು ಬೇಕ್ರಿ ಹತ್ರ, ಅಲ್ಲೇ ಭೀಮಸಂದ್ರದ ಹತ್ರ ಭೀಮಸಂದ್ರದ ಹತ್ರ ಟರ್ನ್ ಆಗಬೇಕಾದ್ರೆ ಬೈಕು ಆಟೋಮೆಟಿಕ್ ನ್ಯೂಟ್ಲಾಗ್ಬಿಡ್ತು. ನ್ಯೂಟ್ಲಾಗಿದ ತಕ್ಷಣ ಸ್ವಲ್ಪ ರೈಟ್ ಸೈಡಿಗೆ ಬಿದ್ದು ನಾನೇ ಬಿದ್ದು ನನಗೇನೂ ಆಗಿಲ್ಲ, ಗಾಡಿಗೂ ಏನೂ ಆಗಲಿಲ್ಲ. ಸುಮ್ಮನೆ ಹಂಗೆ ಕಂಟ್ರೋಲ್ ಮಾಡಿಬಿಟ್ಟು ಹಂಗೆ ನೆಲಕ್ಕೆ ಹಂಗೆ ಬಿತ್ತು, ಏನೂ ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ರೇರೇಟ್ರು ಆಚೆ ನೀರು ಬಂದಿತ್ತು ಸ್ವಲ್ಪ, ಅಷ್ಟೇ, ಏನು ತೊಂದರೆ ಏನಾಗಲಿಲ್ಲ. ಬಟ್ ಅವಾಗ ಸ್ವಲ್ಪ ಯಾಕೋ ಮನಸ್ಸು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಯಾಕೆಂದರೆ ಬೈಕ್ ಬಿದ್ದುಬಿಡ್ತಲ್ಲ ಫಸ್ಟ್ ಟೈಮು ಅಂತ. ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನನ್ನ ಗಾಡಿ ಅಂದರೆ ನಾನು ಅಂದರೆ ಗಾಡಿ ಆರಾಮಾಗಿದೆ, ಏನು ತೊಂದರೆ ಏನೂ ಆಗಿಲ್ಲ ಗಾಡಿಗೆ. ಓಕೆ, ನಾನು ನೆಕ್ಸ್ಟು ಟ್ರಿಪ್ಪು ಪ್ಲ್ಯಾನ್ ಇದೆ, ಹೇಳ್ತೀನಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಯಾವಾಗ ಅಂತಂದರೆ ಆ್ಯಕ್ಚುಲಿ ಶನಿವಾರ ಟ್ರಿಪ್ ಇರುತ್ತೆ. ಯಾಕೆಂದರೆ ನಮಗೆ ಆಫೀಸಲ್ಲಿ ಫಸ್ಟ್ ಸ್ಯಾಟರ್ಡೆ ಮಾತ್ರ ರಜೆ ಇರೋದು. ಯಾಕೆಂತಂದರೆ ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿ ಎಂಡೆಡು. ಸೊ ಅದಕ್ಕೋಸ್ಕರ ನಮಗೆ ಸ್ಯಾಟರ್ಡೆ ರಜೆ ಇರೋದಿಲ್ಲ, ಫಸ್ಟ್ ಸ್ಯಾಟರ್ಡೆ ಮಾತ್ರ ರಜೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ನೂ ಕರೆದಿದ್ದೀನಿ, ಅವ್ರೇನು ಕೈ ಕೊಡ್ತಾರೋ ಬರ್ತಾರೋ ನನಗಂತೂ ಗೊತ್ತಿಲ್ಲ. ದೇವರಾಣೆ ಅವರಂತೂ ಕೈ ಕೊಡೋದಂತೂ 100% ನಿಜ. ಯಾಕೆ ಅಂತಂದರೆ ಗೋವಾ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಮಾರಿಸೋರು ಎಷ್ಟೋ ಜನ ಇದ್ದಾರೆ. ಈ ವಿಡಿಯೋ ನೋಡ್ತಿದ್ರು, ಅವರು ನಗ್ತಾ ಇರ್ತಾರೆ, ಸರಿನಾ. ಬಟ್ ಈಗ ಅವನಿಗೂ ಹೇಳಿದ್ದೀನಿ, ಒಬ್ಬ ಮಾತ್ರ ಕೈ ಕೊಡ್ತಾನೆ 100%, ಡೌಟ್ ಅವ್ನು ಬರೋದು. ಇನ್ನೊಬ್ಬ ಹೇಳಿದ್ದೀನಿ, ಅವನು ಸ್ವಲ್ಪ ಹುಚ್ಚ, ಬಂದುಬಿಡ್ತಾನೆ, ಹೇಳೋಕ್ಕಾಗಲ್ಲ. ಬಟ್ ಯಾರನ್ನ ಬರಲಿ ಬಿಡಲಿ, ನಾವಂತೂ ಹೋಗ್ತೀವಿ. ಹೋದಾಗ ನೆಕ್ಸ್ಟ್ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿವರೆಗೂ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಬರುತ್ತೆ ಸರ್. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.